ಅವರು ಟೀಚರ್ಸ್ ವಹಿಸಬೇಕು. ಸಮುದಾಯ ಭವನದ ಅಧ್ಯಕ್ಷರು ನಾಗರಾಜ್ ಅವರು ಈಗ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಹೇಳಿ ಏನಪ್ಪ ನಿಮ್ದು ಯಾವ ಡಿಪಾರ್ಟ್ಮೆಂಟ್? ನಾನು ಅಭಿವೃದ್ಧಿ ಇಲಾಖೆಯಿಂದ ಬಿಲ್ಡಿಂಗ್ ಇಂಜಿನಿಯರ್ ಬಂದಿದ್ದಾರೆ, ದೇಶ ಹೋಗಿದ್ದಾರೆ. ಅವ್ರ ಪರವಾಗಿ ನಮಗೆ ಸೈನ್ ತಗೋಪ ಎಲ್ಲರೂ ಈ ಕಡೆ ಸುರೇಶ್ ಅವರೇ ತಾಲೂಕು ಎಕ್ಸೈಸ್ ಅವರು ಬಂದಿದ್ದಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಈಗ 3 ಕಾರ್ಯಕ್ರಮ ಬಂದಿದ್ದೀವಿ. 3 ಕಾರ್ಯಕ್ರಮದಲ್ಲಿ ಅವರು ಸೈಟ್ ತಗೊಂಡು ಮೇಡಮ್ ಅವರು ಇದು ಮಾಡ್ತಾ ಇದ್ದಾರೆ. ನಮ್ಗೇನು ಇವಾಗ ನೆಸಿಟಿ ಇಲ್ಲ. ಅವರು ಆಫೀಸ್ ಮಟ್ಟದಲ್ಲೇ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ 3 ವರ್ಷದಿಂದ. 3 ವರ್ಷ ಆಗಿಲ್ಲ. ಅದೇ ಇವಾಗ ನೀವು ಹೇಳೋ ತೀರ್ಮಾನದಲ್ಲಿ ಇವಾಗ ಸರ್ಕಾರದಿಂದ ಬರೋ ಅನುದಾನ 20,000 ನಮ್ಗೆ ಬರುತ್ತೆ. ಇಲ್ಲ ನೀವು ಮಾಡ್ತೀವಿ ಅಂದ್ರೆ ಶಾಸಕರ ಜೊತೆ ಮಾತಾಡ್ಕೊಂಡು ಪಲ್ಲಕ್ಕಿ ಬೇಕಾದ್ರೆ ತರಿಸ್ಕೊಡೋದಾದ್ರೆ ಇವಾಗ ತರಿಸ್ಕೊಡ್ತೀವಿ. ಅದ್ರ ಏನು ಮಾಡೋದು ನೀವು ಅದನ್ನ ನಾವು ನಿಮಗೆ ಆಡಳಿತದ ವತಿಯಿಂದ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಕರ್ಕೊಂಡು ಬಂದ ಬದಿ ಮನೆ ಅದನ್ನು ಕಚೇರಿಗಳ ಶಾಸಕರು ಬರ್ತಾರೆ. ಅವ್ರನ್ನ ಅವಕಾಶ 13ನೇ ತಾರೀಕು ಬರ್ತಾರೆ ಅವರು. ಆಮೇಲೆ ಬೇಕಾದ್ರೆ ನೀವು ಡೇಟ್ ತಗೊಂಡು ನಾವು ಕೂತ್ಕೊಂಡು ಮತ್ತೆ ಇಲ್ಲಿ ಡೇಟ್ ನೀವು ಆಲ್ರೆಡಿ ಡೇಟ್ ತಿಳ್ಕೊಂಡ್ರೆ ಶಾಸಕರು ನಾವು ತಾಲೂಕು ಆಡಳಿತ ವತಿಯಿಂದ ನಾವೇನು ಸಹಕಾರ ಕೊಡ್ಬೇಕು ಕೊಡ್ತೀವಿ. ಈಗ ಅರ್ಥ ಆಯ್ತು ನಾನು ಹೇಳಿದ್ದು. ಏನಾದ್ರು ಹೇಳಂಗಿದ್ರೆ ಒಬ್ಬೊಬ್ಬರು ಯಾರಾದ್ರು ಹೇಳಕ್ ಹೋಗ್ಬೇಡ್ರಿ. ಒಬ್ಬರು ಮಾತಾಡ್ಬೇಕು. ಇಲ್ಲ ಅಂದ್ರೆ ಮಾತಾಡೋದು 14ನೇ ತಾರೀಕು PCC ಜಯಂತಿಗೆ ಪೂರ್ವ ಸಭೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸನ್ಮಾನ್ಯ ಶಾಸಕರ ಸನ್ಮಾನ ಸಮೃದ್ಧಿ ಬೇಕಾಗಿತ್ತು. ಅವರು ಅನುಷ್ಠಿತಲ್ಲಿ ಅವ್ರಿಗೂ ವಂದನೆಗಳನ್ನು ಬಯಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಆರ್ಯ ಅವರು ಮತ್ತು ಹೇಳಿದ ಪ್ರಕಾರ ಮೇಡಮ್ ಅವರು ವಿಶೇಷವಾಗಿ ನಮ್ಮೆಲ್ಲ ಕೆಲಸಗಳು ನಗುಲುಗ ಮಾಡ್ಕೊಡ್ತಾರೆ. ಒಂದು ತಾಯಿ ಇದ್ದಂಗೆ ನಮಗೆ ತಾಲೂಕಿಗೆ ಅವ್ರಿಗೆ ಅನಿಸ್ಕೊಂಡು ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡವನ್ನ ಅದರಲ್ಲಿ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಏನು ಇವತ್ತು ಈ ಸಭೆ ಮಾಡ್ತಾ ಇದ್ದೀವೋ ನಾವು ಅವ್ರನ್ನ ಮನವಿಯನ್ನು ಮಾಡ್ಕೊಡ್ತಾ ಇದ್ವಿ. 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲ ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದ ಜನ ಬರೋದಕ್ಕೆ ಮತ್ತು ಪಲ್ಲಕ್ಕಿಲೆಲ್ಲ ಬರೋದಕ್ಕೆ ನಮ್ಗೆ ಭಾಳ ಅನಾನುಕೂಲ ಆಗ್ತದೆ. ದಯವಿಟ್ಟು ನಮಗೆ ಒಂದು ಡೇಟು ನಿಗದಿ ಮಾಡ್ಕೊಡ್ತೀವಿ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು ಇದನ್ನೆಲ್ಲ ಕೂತ್ಕೊಂಡು ನಾವು ಆ ಡೇಟ್ಗೆ ಏನು ತಾಲೂಕುವಾರಿ ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಇಒ ಆಫೀಸಿಂದ ಸೊಸೈಟಿ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತಿ ಆಮೇಲೆ ಸೊಸೈಟಿ ಇವ್ರದ್ದು ಮಕ್ಕಳ ಅಭಿವೃದ್ಧಿ ಎಲ್ಲ ಇಲಾಖೆಗೆ ನಮ್ಗೆ ಸಹಕಾರ ಮಾಡ್ತಾ ಇದ್ರು. ಎಲ್ಲ ಯಾರೇ ಕಾರ್ಯಕ್ರಮ ಮಾಡೋದು ಯಾವ ಸಮಾಜ ಕಾರ್ಯಕ್ರಮ ಎಲ್ಲರೂ ಕೂಡ ಸಹಕಾರ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ಕೂಡ ನಮ್ಮೆಲ್ಲ ಸಹಕಾರ ಮಾಡ್ಕೊಂಡು ಬರ್ತೀವಿ. ಈಗಾಗಲೇ ತಿಳಿಸಿದ್ದಾರೆ ಅಧಿಕಾರಿಗಳು. ಅದ್ರ ಪ್ರಕಾರ ನಾವೆಲ್ಲ ಇನ್ನೊಂದು ದಿವಸ ನಾವು ಎಲ್ಲ ಜನ ಕೂತ್ಕೊಂಡು ನಾವು ಒಂದು ಡೇಟನ್ನು ಶಾಸಕರನ್ನ ಕೇಳಿ ಮತ್ತು ತಾಲೂಕು ದಂಡಾಧಿಕಾರಿಗಳನ್ನ ಕೇಳಿ ನಾವು ಯಾವ ದಿನಾಂಕ ಇರ್ತಾರೆ ಅಂತ ಅವರು ಆ ದಿನಾಂಕದಲ್ಲಿ ನಾವು ನಿಗದಿ ಮಾಡಿ ಆವತ್ತು ಅದ್ದೂರಿಯಾಗಿ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಇಲ್ಲಿ ಏನು 14ನೇ ತಾರೀಕು ಫಾರ್ಮಾಲಿಟೀಸು ಆಫೀಸಲ್ಲಿ ಅವರು ಪೂಜೆ ಮಾಡ್ತಾರೆ ಸ್ವಾಮೀಜಿಗಳಿಟ್ಟು. ಆವತ್ತು ನಾವೆಲ್ಲ ಕೂಡ ಬಂದು ಇಲ್ಲಿ ಭಾಗವಹಿಸಿ ಆ ಪೂಜೆಗೆ ಸಹಕರಿಸಿ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರನ್ನು ಮನವಿ ಮಾಡಿಕೊಡ್ತಾರೆ. ಅವತ್ತು
10 ಗಂಟೆಗೆ ನಾವು ಕಾರ್ಯಕ್ರಮ ಎಲ್ಲ ಕೂಡ ಪೂಜೆ ಮಾಡ್ಕೊಂಡು ಎಲ್ಲ ಕೂಡ ಪೂಜೆ ಮಾಡ್ಕೊಂಡು ಹೋಗೋಣ. ಇನ್ನೊಂದು ದಿವಸ ನಾವು ಶಾಸ್ತ್ರ ಕೇಳಕ್ಕೆ ಮೊದಲು ನಾವೆಲ್ಲ ಕೂತ್ಕೊಂಡು ಒಂದೆರಡು ಡೇಟ್ ನಿಗದಿ ಮಾಡ್ಕೊಳ್ಳೋದು. ಆವತ್ತು ಏನೇನು ನಮಗೆ ಸಹಕಾರ ಮಾಡಬೇಕು ಎಲ್ಲ ಇಲಾಖೆಗೆ ಆ ರೀತಿ ಮೊದಲೇ ಇದು ಮಾಡ್ತಾರೆ, ಆ ರೀತಿ ಅವ್ರು ಮಾಡ್ತಾರೆ. ಉಳಿದಿದ್ದು ನಾವು ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಅಧಿಕಾರಿಗಳ ಮೇಲೆ ಹಾಕಕ್ಕಾಗಲ್ಲ. ನಾವು ಅವರು 20% ಇದ್ರೆ ನಮ್ದು 80% ಇರಬೇಕು. ಅದರಿಂದ ಚೆನ್ನಾಗಿ ಮಾಡಬೇಕು ಅಂದರೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಂಡ. ಈಗ ಏನು ಇನ್ನೂ 2 ಕಾರ್ಯಕ್ರಮ ಇದೆ. ಆ ರೆಡ್ಡಿ ಸಂಘದವರೆಲ್ಲ ಕಾರ್ಪೊರೇಟರ್ಸು ಎಲ್ಲ ಯುವಕರು ಎಲ್ಲ ವಿಶೇಷವಾಗಿ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತೆ ಸಮಸ್ಯೆ ಅಧ್ಯಕ್ಷಗಳೆಲ್ಲ ಬಂದಿದ್ದೀರಿ. ವಿಶೇಷವಾಗಿ ನಮ್ಗೆ ಇನ್ನೊಂದ್ಸಲ ಅಂದರೆ ಮೇಡಮ್ ಅವ್ರ ಸಹಕಾರ ಸದಾ ಇರ್ತಾರೆ ಅಂತ ಮೇಡಮ್ ಅವ್ರು ಹೇಳಿದ್ರೆ ಕೂಡ ನಾವು ನಿರ್ಣಯ ತಗೊಂಡಿದ್ದೀರಾ. ನಿಮ್ಮ ನಿರ್ಣಯದಂತೆ ಮುಂದಿನ ದಿನಾಂಕವನ್ನು ನಿಗದಿಪಡಿಸಿ ಸಾಂಕೇತಿಕವಾಗಿ ನಾವು ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.